ಡಿಫ್ರೆನ್ಶಿಯೇಟೆಡ್ ಬಿಟ್ವೀನ್ ಟಾಪ್ ಎಂಡ್ ಮಾಡೆಲ್ ಆ್ಯಂಡ್ ಇದಕ್ಕೆ. ಬಟ್ ಏನಂದರೆ ಡೆಫಿನೆಟ್ಲಿ ಟಾಪ್ ಎಂಡ್ ಮಾಡೆಲಲ್ಲಿ ನೀವು ಜಾಸ್ತಿ ದುಡ್ಡು ಕೊಡೋದ್ರಿಂದ ಲೆದರ್ ಪಾಲಿಸ್ಟ್ರಿ ಎಲ್ಲ ಬರುತ್ತೆ. ಆಮೇಲೆ ಇನ್ಫೋಟೈನ್ಮೆಂಟ್ ಸಿಸ್ಟಮು ಸ್ವಲ್ಪ ಸ್ಕ್ರೀನ್ ಸೈಜ್ ದೊಡ್ಡದು ಬರುತ್ತೆ. ವೈರ್ಲೆಸ್ ಕಾರ್ ಚಾರ್ಜಿಂಗ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಅದೆಲ್ಲ ಯಾವುದು ಬರೋದಿಲ್ಲ. ದೇ ಹ್ಯಾವ್ ಓನ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ವೈರ್ಲೆಸ್ ಕಾರ್ ಪ್ಲೇ. ಅದು ಬಿಟ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಸ್ ಪ್ರಿಟಿ ಡೀಸೆಂಟ್ ಇನಫ್. ತುಂಬ ಏನು ಚಿಕ್ಕದಿಲ್ಲ. ಇಂಡಿಕೇಟರ್ಸು, ಡಿಜಿಟಲ್ ಕಂಟ್ರೋಲ್ಸು ಪ್ರಿಟಿ ಗುಡ್. ಹೆಡ್ಲೈಟ್ ನಾಬ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ಥಾಟ್ಫುಲ್ ಪ್ರೋಸೆಸ್. ಎಂಟ್ರಿ ಲೆವೆಲ್, ಬೇಸಿಕ್ ಲೆವೆಲ್ ವೆಹಿಕಲ್ಸಲ್ಲಿ ಹೆಡ್ಲೈಟ್ ಅಷ್ಟಿಕ್ ಹತ್ರ ಕೊಡ್ತಾ ಇದ್ರು. ಇವಾಗ ಇದರಲ್ಲೆಲ್ಲ ನಾಬ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಕಂಟ್ರೋಲ್ ಆಚೆ ಕಡೆಗೆ ಬಂದಿದೆ. ಒನ್ ಆಫ್ ದ ಯುನೀಕ್ ಫೀಚರ್ಸ್ ಆಫ್ ಜೀಪ್ ಅಲ್ಲಿ ಸ್ಟೇರಿಂಗ್ ಬಟನ್ಸ್, ವಾಲ್ಯೂಮ್ ಅಪ್ ಅಂಡ್ ಡೌನ್, ಚಾನಲ್ ಚೇಂಜು ಮತ್ತು ರೇಡಿಯೋ ಅಪ್ ಅಂಡ್ ಡೌನ್ ಬಟನ್ ಬಿಹೈಂಡ್ ದ ಸ್ಟೇರಿಂಗ್ ಇದೆ. ನೀವು ವೆಹಿಕಲ್ ಓಡಿಸ್ಬೇಕಾದ್ರೆ ಯು ಕಾನ್ ಟೇಕ್ ಔಟ್ ಯುವರ್ ಐಸ್ ಫ್ರಮ್ ದ ರೋಡ್ ಆ್ಯಂಡ್ ದೆನ್ ಲುಕ್ ಇನ್ ಟು ದ ಸ್ಟೇರಿಂಗ್. ಸೊ ಅದನ್ನು ಅವರು ಈಸಿ ಆಕ್ಸೆಸ್ ಬರಲಿ ಅಂತ ಅಂದ್ಬಿಟ್ಟು ಹಿಂದೆಗಡೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೋಬೋದು. ದಟ್ ಈಸ್ ಒನ್ ವೆರಿ ಗುಡ್ ಫೀಚರ್. ಇದರಲ್ಲಿ ಬರೋ ಎ ಸಿ ಇಸ್ ನಾಟ್ ಆಟೋಮೆಟಿಕ್. ಮ್ಯಾನ್ಯುಯಲಿ ನೀವು ಎ ಸಿನ ಸೆಟ್ ಮಾಡ್ಕೋಬೇಕಾಗುತ್ತೆ ಫ್ಯಾನ್ ಸ್ಪೀಡ್ಗೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮಾಡಲಲ್ಲಿ ಯು ವಿಲ್ ಗೆಟ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎ ಸಿ.